ಹಾಯ್ ಹಲೋ ಎಲ್ಲ ಸ್ನೇಹಿತರಿಗೂ ಕೂಡ ನನ್ನ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸ್ತೇನೆ. ನಾನು ನಿಮ್ಮೆಲ್ಲರಿಗೂ ಕೂಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿರ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಒಂದು ವಿಚಾರ ನಾನು ಹೇಳ್ತೀನಿ. ನಾನು ಕಲ್ತಿರೋಂಥ ಸಬ್ಜೆಕ್ಟ್ ಜ್ಯೋತಿಷ್ಯದಲ್ಲಿ ಕೂಡ ನಾವು ಕಲ್ತಿದ್ದೀವಿ, ತುಂಬ ಡೀಪಾಗಿ ಕಲ್ತಿದ್ದೀವಿ. ಜೊತೆಗೆ ನ್ಯೂಮರಾಲಜಿನೂ ಕೂಡ ಕಲ್ತಿದ್ದೀವಿ. ಜೊತೆಗೆ ನನಗೆ ಎಲ್ಲ ಸಬ್ಜೆಕ್ಟ್ಗಿಂತನೂ ಎಲ್ಲ ವಿಚಾರ, ಜಾಬ್ ಇರ್ಬೋದು ಅಥವಾ ಮಗುದು ಎಜುಕೇಷನ್ ಇರ್ಬೋದು, ಹೆಲ್ತ್ ವಿಚಾರ ಇರ್ಬೋದು, ಮ್ಯಾರೇಜ್ ವಿಚಾರ ಅಥವಾ ಆಸ್ತಿ ಮಾಡ್ತೀವ ಇಲ್ವಾ ಆ ಥರನೂ ಇರ್ಬೋದು. ಇವೆಲ್ಲ ಒಂದು ರೀತಿಯಲ್ಲಿ ನನಗೆ ಸಂತೋಷವನ್ನೇ ಕೊಟ್ಟಿದೆ. ಆದರೆ ಒಂದೇ ಒಂದು ವಿಚಾರ, ಈ ವಿಚಾರದಲ್ಲಿ ಒಂದು ವಿಚಾರ ನನಗೆ ಸ್ವಲ್ಪ ದುಃಖವನ್ನು ಕೊಟ್ಟಿದೆ, ಬೇಜಾರನ್ನು ಕೊಟ್ಟಿದೆ. ಏನದು ವಿಚಾರ ಅಂತ ನೀವು ಕೇಳೋದಾದರೆ, ಮದುವೆ ವಿಚಾರ. ಮದುವೆ ಅಂತ ಹೇಳಿದ್ರೆ ಈ ಒಂದಷ್ಟು 25 ವರ್ಷ 30 ವರ್ಷದ ಕೆಳಗೆ ಮದುವೆ ಆಗಿರೋ ಅಂಥ ವಿಚಾರಗಳು ನಾನು ತೊಗೊಳ್ತಾ ಇಲ್ಲ. ಈಗ ರೀಸೆಂಟಾಗಿ ಒಂದು 5 ವರ್ಷ, 5 ವರ್ಷ 2 ವರ್ಷ 3 ವರ್ಷ ಆ ಥರ ಎಲ್ಲ ವಿಚಾರ ಕೇಳಿದಾಗ ಎಲ್ಲ ಒಂದು ಮೂಲೆಯಲ್ಲಿ ತುಂಬ ನೋವಾಗತ್ತೆ. ಏಕೆ ಅಂದರೆ ಬಡ ತಂದೆ ತಾಯಿಗಳಾಗಿರ್ಬೋದು, ಶ್ರೀಮಂತ ತಂದೆ ತಾಯಿಗಳಾಗಿರ್ಬೋದು, ಅಷ್ಟು ದುಡ್ಡನ್ನು ಖರ್ಚು ಮಾಡಿ ಅವರು ನೋಡಿ ಮನೆತನ ನೋಡಿರ್ತಾರೆ, ಅದನ್ನು ಮಾಡಿರ್ತಾರೆ. ಅಥವಾ ಲವ್ ಮಾಡಿರ್ತೀವಿ ಅಂದಾಗ ಅವರು ಕೂಡ ಇಷ್ಟಪಟ್ಟು ಕಷ್ಟನೂ ಒಟ್ಟು ಮದುವೆ ಮಾಡಿ ಕೊಟ್ಟಿರ್ತಾರೆ. ಅದಕ್ಕೆ ತಕ್ಕನಾಗಿ ಅವ್ರು ಯಾರು ಕೂಡ ಲೈಫ್ ಲೀಡ್ ಮಾಡೋಕ್ಕೆ ಸಾಧ್ಯತೆ ಆಗಿರಲ್ಲ. ಕೆಲವರು ಜಗಳ ಮಾಡಿಕೊಂಡು ಅಥವಾ ಇನ್ನೇನೋ ಮಾಡಿಕೊಂಡು ಡಿವರ್ಸ್ ಮಾಡಿಕೊಂಡು ಮನೆಗೆ ಬಂದು ಕೂತಿರ್ತಾರೆ. ಇವಾಗಂತೂ ಬಿಡಿ, ಓದಿರ್ತಾರೆ, ಜಾಬ್ ಇರುತ್ತೆ, ಹೇಗೋ ಅವ್ರ ಜೀವನ ಅವ್ರು ಮಾಡ್ಕೊಳ್ತಾರೆ. ಅದು ನನಗೆ ಬೇಡದೇ ಇರೋವಂಥದ್ದು. ಯಾಕಂದರೆ ಎಲ್ಲರೂ ಕೂಡ ಇವಾಗ ಅವ್ರವರು ದುಡಿಮೆ ಮಾಡಿಕೊಂಡು ತುಂಬ ಚೆನ್ನಾಗಿರ್ತಾರೆ. ಆದರೆ ಒಂದು ತಂದೆ ತಾಯಿಗಳಿಗೆ ಮನಸ್ಸಲ್ಲಿ ಒಂದಿಷ್ಟು ನೋವುಗಳು, ನಿರಾಸೆಗಳು, ದುಃಖಗಳು ಇರುತ್ತೆ. ಯಾಕಂದರೆ ಕಷ್ಟಪಟ್ಟು ಮಕ್ಕಳನ್ನು ಮದುವೆ ಮಾಡಿ ಕಳಿಸಿರ್ತಾರೆ. 1 ವರ್ಷ 2 ವರ್ಷ ಆದ ತಕ್ಷಣವೇ ಡೈವರ್ಸ್ ತೊಗೊಂಡು ಮನೆಗೆ ಬಂದಾಗ ಸಮಾಜದಲ್ಲಿ ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗದೆ ತಲೆ ತೆಗೆಸಿ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಎಷ್ಟೋ ಜನ ಮನೆಯಿಂದ ಹೊರಗೆ ಹೋಗೋದಿಲ್ಲ, ಆ ಥರ ನೋವಲ್ಲಿರ್ತಾರೆ. ಅದನ್ನು ನಾನು ತುಂಬ ಜನರ ಹತ್ರ ಕೇಳ್ಪಟ್ಟಿದ್ದೀನಿ, ನಮ್ಮದು ಹಿಂಗಾಗಿದೆ ಹಾಗಾಗಿದೆ ಅಂತ ಹೇಳಿ. ಅದೆಲ್ಲ ಕೆಲವೊಂದು ಕಾರಣಾಂತರದಿಂದ ಆಗಿರ್ಬೋದು, ಗ್ರಹಗತಿಗಳಿಂದನೂ ಆಗಿರ್ಬೋದು, ಅಥವಾ ಅವರ ದುರಂಕಾರದಿಂದನೂ ಆಗಿರ್ಬೋದು. ಅದನ್ನೆಲ್ಲ ಕೂಡ ಯಾರು ಅನಲೈಸ್ ಮಾಡ್ತಾರೆ? ಎಲ್ಲೋ ಕೇಳಿಸ್ತೀವಿ, ಆವಾಗ ಅಲ್ಲಿ ಹೇಳ್ತಾರೆ ಜಾತಕ ಕೂಡಿದೆ, ಗಣಕೂಟಗಳು ಕೂಡಿದೆ, 24 30 ಆ ಥರ ಬಂದಿದೆ ಅಂತ ಹೇಳ್ತಾರೆ. ಎಲ್ಲವೂ ಬಂದ ಮೇಲೆ ಅವ್ರು ಮದುವೆ ಮಾಡಿರ್ತಾರೆ, ಅದು ಸತ್ಯ ಕೂಡ ಹೌದು. ಆದರೆ ಗಣಕೂಟಗಳನ್ನು ನೋಡೋದಕ್ಕಿಂತ ಮುಂಚೆ ಗುಣಕೂಟಗಳನ್ನು ನೋಡಬೇಕು. ಅದಕ್ಕೆ ನಾನೊಂದು ಹೊಸ ಕಾನ್ಸೆಪ್ಟು ಮಾಡ್ತಾಯಿದ್ದೀನಿ. ಅದು ಯಾವುದು ಕಾನ್ಸೆಪ್ಟ್ ಅಂತ ಹೇಳಿದರೆ, ಒಂದು ಮದುವೆ ವಿಚಾರವಾಗಿ ಕೌನ್ಸಲಿಂಗ್ ಮಾಡೋಣ ಅಂತ ಹೇಳಿ. ಇವಾಗ ಮದುವೆಗೆ ರೆಡಿ ಇರ್ತಾರೆ, ಗಂಡು ಹೆಣ್ಣು ನೋಡೋಕ್ಕೆ ಶುರು ಮಾಡಿರ್ತಾರೆ, ಅಥವಾ ನೋಡಿರ್ತಾರೆ, ಆಲ್ರೆಡಿ ಫಿಕ್ಸ್ ಆಗೋ ಮಟ್ಟದಲ್ಲಿ ಬಂದಿರುತ್ತೆ, ಅಥವಾ ಫಿಕ್ಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಅಂಥವರಿಗೆಲ್ಲ ಒಂದು ಡೀಪ್ ಸೀಕ್ರೆಟ್ ಏನಪ್ಪ ಅಂತ ಹೇಳಿದರೆ, ಒಂದಷ್ಟು ಇವಾಗ ಕೌನ್ಸಲಿಂಗ್, ಬೇರೆ ಎಲ್ಲ ವಿಚಾರದಲ್ಲೂ ಕೌನ್ಸಲಿಂಗ್ ಇದೆ. ಎಜುಕೇಷನ್ ಮಾಡಬೇಕು ಅಂತ ಹೇಳಿದ್ರು ಒಂದಷ್ಟು ಎಕ್ಸಾಮ್ಸ್ಗಳು ತೊಗೊಳ್ತಾರೆ, ಅದರಲ್ಲಿ ಪಾಸ್ ಆದರೆ ಆ ಥರದ್ದೆಲ್ಲ ಇರುತ್ತೆ. ಬೇರೆ ಬೇರೆದ್ರಲ್ಲಿ ಜಾಬ್ ತೊಗೊಳ್ತಾರೆ ಅಂದರೂ ಕೂಡ ಅಲ್ಲೂ ಕೂಡ ಒಂದಷ್ಟು ಡಿಸ್ಕಷನ್ ನಡೀತದೆ. ಅವರು ಕೇಪಬಲ್ ಇದ್ದಾರಾ ಇಲ್ವಾ ಅಂತ ನೋಡಿ ಜಾಬ್ಗೆ ಆಯ್ಕೆ ಮಾಡ್ಕೊಳ್ತಾರೆ, ಹೌದಾ? ಆದರೆ ಇಲ್ಲಿ ಮ್ಯಾರೇಜಲ್ಲಿ ಏನಾಗುತ್ತೆ ಅಂದರೆ ಒಂದು ಮಿಸ್ಟೇಕ್ ಆಗ್ತದೆ. ಏನಂತ ಹೇಳಿದರೆ, ಅವ್ರಿಗೆ ಯಾರೂ ಕೌನ್ಸಲಿಂಗ್ ಮಾಡಿರಲ್ಲ. ಹುಡುಗ ಹುಡುಗಿಗೆ ಮಾತಾಡೋಕ್ಕೆ ಬಿಡ್ತಾರೆ, ಇಷ್ಟಪಟ್ಟು ಏನೋ ಒಂದು ಅಟ್ರಾಕ್ಷನ್ನಿಗೆ ಅಥವಾ ಒಂದು ಜಾಬ್ ಅಟ್ರಾಕ್ಷನ್ಗೆ ಇರ್ಬೋದು, ಅಥವಾ ಸೆಟಲ್ಡ್ ಆಗಿದ್ದಾನೆ ಅನ್ನೋ ವಿಚಾರದಲ್ಲಿ ಇರ್ಬೋದು, ಅಥವಾ ಚೆನ್ನಾಗಿದ್ದಾರೆ ಅನ್ನೋ ವಿಚಾರದಲ್ಲಿ ಹ್ಞೂ ಅಂತ ಒಪ್ಕೊಂಡ್ಬಿಟ್ಟಿರ್ತಾರೆ. ಆಮೇಲೆ ಜೊತೆಯಲ್ಲಿ ಬಾಳುವಾಗ ಅಥವಾ ಇರುವಾಗ ಒಂದಷ್ಟು ವಿಚಾರಗಳು ಆ ಕಡೆ ಈ ಕಡೆ ಆದಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗು ಅಥವಾ ಬೇರೆ ಏನೋ ಒಂದು ರೀಸನ್, ಸಣ್ಣ ರೀಸನ್ನಿಂದ ಹಿಡಿದು ಅದನ್ನು ದೊಡ್ಡದು ಮಾಡಿಕೊಂಡು ಡೈವರ್ಸ್ ತನಕ ಹೋಗ್ತಾರೆ, ಕೇಸ್ ಮಾಡ್ತಾರೆ. ಜೊತೆಗೆ ಅಲ್ಲಿ ಹಲ್ದಾಡಬೇಕು, ವರ್ಷಾನುಗಟ್ಟಲೆ ಹಲ್ದಾಡ್ತಾರೆ. ಇಲ್ಲಿ ಈ ಕಡೆ ಸುಖ ಇರಲ್ಲ, ಈ ಕಡೆ ಟೈಮು ಕೂಡ ವೇಸ್ಟ್ ಆಗ್ತಿರುತ್ತೆ. ಈ ಥರ ಎಲ್ಲ ಆದಾಗ ಒಂದಷ್ಟು ಮುಜುಗರ ತರೋವಂಥ, ಇದು ಒಂದು ಸಮಾಜದಲ್ಲಿ ದೊಡ್ಡ ಮುಜುಗರ ತರೋವಂಥ ವಿಚಾರ. ಅದಕ್ಕೆ ನಾನೊಂದು ಕೌನ್ಸಲಿಂಗ್ ಸೆಂಟರ್ ಥರ, ಅಂದರೆ ಅದಕ್ಕೆ ಒಂದು ಇಷ್ಟು ಕೌನ್ಸಲಿಂಗ್ ಮಾಡಿ ಅವ್ರ ಮನಸ್ಸಲ್ಲಿ ಏನಿರುತ್ತೆ, ಹೇಗಿರಬೇಕು ದಂಪತಿಗಳಾದರೆ ಹೇಗಿರಬೇಕು, ಮದುವೆ ಮಾಡ್ಕೊಳ್ಳೋದು ದೊಡ್ಡ ವಿಚಾರ ಅಲ್ಲ, ಮದುವೆ ಆದ ನಂತರ ಲೈಫ್ ಲೀಡ್ ಮಾಡ್ತಾರಲ್ಲ ಅದು ತುಂಬ ದೊಡ್ಡ ವಿಚಾರ. ಆ ವಿಚಾರನ ಅವರಿಗೆ ಮನಮುಟ್ಟೋ ರೀತಿಯಲ್ಲಿ ಅಡ್ವೈಸ್ ಮಾಡಬೇಕು ಅಂತ ಹೇಳಿ ನನ್ನ ಒಂದು ಮನದ ಆಸೆ. ಅದಕ್ಕೆ ತಾವೆಲ್ಲರೂ ಕೂಡ ಮದುವೆ ಮಾಡೋವಂಥವ್ರು ತಂದೆ ತಾಯಿಗಳಿರ್ಬೋದು, ಅವರು ಕೂಡ ಮೊದಲೇ ಬಂದು ವಿಚಾರ ತಿಳ್ಕೊಂಡು
ಅವ್ರ ಮಕ್ಕಳನ್ನು ಕರೆತಂದು ಅವರಿಗೂ ಕೂಡ ಒಂದಷ್ಟು ಮಾರ್ಗದರ್ಶನ ಕೊಡಿಸಿದ್ರೆ ಮೇ ಬಿ ಮುಂದಾಗುವಂಥ ಅನಾಹುತಗಳನ್ನು ಸ್ವಲ್ಪ ಮಟ್ಟಿಗೆ ತಪ್ಪಿಸ್ಬೋದು ಅನ್ನೋದು ನನ್ನ ಮನದ ಆಸೆಯ ಮಾತುಗಳು. ಅದೆಲ್ಲರೂ ತಾವು ಸ್ವೀಕಾರ ಮಾಡಿ ಮದುವೆ ಮಾಡೋ ಮಕ್ಕಳು ಮನೇಲಿ ಯಾರು ಇದ್ದರೆ ಒಂದು ಸರಿ ಕಾಂಟ್ಯಾಕ್ಟ್ ಮಾಡಿ ಜಾತಕನ ವಿಮರ್ಶೆ ಮಾಡಿ ಅದರಲ್ಲಿ ಏನೇನು ಪ್ಲಸ್ ಪಾಯಿಂಟ್ ಇದೆ ಅದು ಕೂಡ ಹೇಳ್ತೀವಿ, ಏನೇನು ಮೈನಸ್ ಪಾಯಿಂಟ್ ಇದೆ ಅದನ್ನು ಹೇಗೆ ಸರಿಪಡಿಸ್ಕೋಬೋದು, ಅದನ್ನು ಯಾವ ರೀತಿ ಸರಿಪಡಿಸ್ಕೊಂಡ್ರೆ ನಾವು ಚೆನ್ನಾಗಿರ್ಬೋದು ಅನ್ನೋದ್ರ ಬಗ್ಗೆ ಒಂದು ಸ್ಮಾಲ್ ಗೈಡ್ಲೈನ್ ನಿಮಗೆ ಸಿಗತ್ತೆ. ಅದಕ್ಕೋಸ್ಕರ ತಾವೆಲ್ಲರೂ ಕೂಡ ನಮ್ಮನ್ನು ಸಂಪರ್ಕ ಮಾಡಿ. ನನ್ನ ಹೆಸರು ಡಾಕ್ಟರ್ ಶಾರದಾ ಜೈಸ್ವಾಮಿ ಅಂತ ಹೇಳಿ. ನಾವು ಗೋಪಾಳದಲ್ಲಿ ವಾಸ ಮಾಡ್ತಾಯಿದ್ದೇವೆ, ಶಿವಮೊಗ್ಗದಲ್ಲಿದ್ದೇವೆ. ನನ್ನ ಕಾಂಟ್ಯಾಕ್ಟ್ ನಂಬರ್ ಬಂದು 9914883199 ಅಂತ. ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ರಿಲೇಷನ್ಸ್ಗಳಿಗೆ ಎಲ್ರಿಗೂ ಕೂಡ ಇದನ್ನು ಶೇರ್ ಮಾಡಿ. ತಮ್ಮೆಲ್ಲರ ಆಶೀರ್ವಾದ ಸದಾ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಹೇಳಿ ತಮ್ಮಲ್ಲಿ ಬೇಡ್ತಾ, ದೊಡ್ಡವರಲ್ಲಿ ಆಶೀರ್ವಾದನ ಬೇಡ್ತಾ, ಚಿಕ್ಕವರಿಗೆ ನಮ್ಮ ಕಡೆಯಿಂದ ಆಶೀರ್ವಾದ ಮಾಡ್ತಾ ಈ ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.